ಧನುಸ್ಸು ರಾಶಿ ಈ ದಿವಸ ಧನಾಗಮ ಆಗುವಂತಹ ಸಾಧ್ಯತೆ ಇದೆ. ಉತ್ತಮವಾದಂತಹ ಅವಕಾಶಕ್ಕೆ ಅನುಕೂಲ ಇದೆ. ಆದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನವೇ ಅಲ್ಲಿ ಬಹಳ ಮುಖ್ಯವಾಗುತ್ತೆ. ಪ್ರೇಮಿಗಳಿಗೆ ಅನುಕೂಲದ ಜೊತೆಗೆ ಶುಭವೂ ಇದೆ. ಹಾಗಾಗಿ ನಿಮ್ಮ ಮುಂದಿನ ಮಂಗಳ ಕಾರ್ಯಕ್ಕೆ ಇದು ಶುಭ ಸೂಚನೆ ಅಂತ ಹೇಳಿ ಭಾವಿಸಬಹುದು ಅಂತ ಅರ್ಥ. ಉದ್ಯೋಗದಲ್ಲಿ ಸೋಲಾಗತ್ತೆ, ಆದರೆ ನಿರಾಸೆ ಮತ್ತೆ ಹೆಚ್ಚಾಗುವಂತಹದ್ದು. ಉದ್ಯೋಗದಲ್ಲಿ ಸೋಲನ್ನು ಅನುಭವಿಸ್ತೀರಿ, ನೀವು ಅಂದುಕೊಂಡಷ್ಟರ ಮಟ್ಟಿಗೆ ಸಾಧನೆ ಆಗುವುದಿಲ್ಲ. ಆದರೆ ನಿರಾಸೆ ಎನ್ನುವಂಥದ್ದು ಮತ್ತೆ ಮತ್ತೆ ಉಂಟಾಗುತ್ತೆ. ಯಾಕೆ? ಎಷ್ಟು ಸಾರಿ ನಾನು ಪ್ರಯತ್ನ ಮಾಡಿದರೂ ಕೂಡ ನನಗೆ ಏನೋ ಅವಕಾಶಗಳು ದೊರಕ್ತಾ ಇಲ್ಲ ಅನ್ನುವಂತಹ ಭಾವನೆ ನಿಮಗೆ ಗಟ್ಟಿಯಾಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ಆತಂಕ ಮನೆ ಮಾಡುತ್ತೆ. ಹೀಗೇ ಆಗಿಬಿಟ್ರೆ ಜೀವನ ಹೇಗೆ ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಆಹಾರದ ವ್ಯತ್ಯಾಸದಿಂದ ಆರೋಗ್ಯದಲ್ಲೂ ಕೂಡ ಸಮಸ್ಯೆಗಳು ಉಂಟಾಗಬಹುದು. ಸಾಯಿಬಾಬಾರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ದಾಂಪತ್ಯದಲ್ಲಿದ್ದಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಈ ದಿವಸ ಪರಿಹಾರ ಸಿಕ್ಕಬಹುದು. ಅಂತಹ ಸಮಸ್ಯೆಗಳು ನಿಮಗೆ ಇಷ್ಟು ದಿವಸ ಬಹಳ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಿದ್ದಾದರೂ ಈ ದಿವಸ ಅದೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿ ಅನ್ಯೋನ್ಯತೆಯ ಒಂದು ದೃಷ್ಟಿ ಅಲ್ಲಿ ಬೀರುತ್ತೆ ಅಂತ ಅರ್ಥ. ತಿಳಿಯದ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾವ ಕೆಲಸ ನಿಮಗೆ ಗೊತ್ತಿಲ್ಲವೋ ಆ ಕೆಲಸವನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ಅದು ನಿಮಗೆ ದೊಡ್ಡದಾದ ತೊಂದರೆಯನ್ನು ಮಾಡುತ್ತೆ. ಇಂದಲ್ಲ ನಾಳೆ ಕಾಯ್ದು ಆ ಕೆಲಸದಿಂದ ಆದಂತಹ ಸಮಸ್ಯೆ ನಿಮಗೆ ದೊಡ್ಡ ತೊಂದರೆಯಾಗುತ್ತೆ. ಪ್ರೇಮಿಗಳಿಗೆ ಸವಾಲು ಹೆಚ್ಚಾಗ್ತಕ್ಕಂತಹ ದಿವಸವಾಗಿದೆ. ಸ್ವಂತ ಉದ್ಯಮಿಗಳಿಗೆ ಲಾಭ ಇದೆ. ಯಾರು ಸ್ವಯಂ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದರೆ ಅವರಿಗೆ ಲಾಭ ಇರತಕ್ಕಂಥದ್ದು. ತಾಂತ್ರಿಕವಾದಂತಹ ಕೆಲವು ಸಮಸ್ಯೆಗಳು ಕಾಡಬಹುದು. ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣತಕ್ಕಂತಹ ದಿವಸ ಇದು. ಆದರೆ ಯಾವುದೇ ರೀತಿಯ ಸಮಾಧಾನ ಇಲ್ಲ. ದುಡ್ಡು ಬರ್ತಾ ಇದೆ, ಲಾಭ ಇದೆ, ಆದರೆ ಸಮಾಧಾನ ಇಲ್ಲ. ಇದು ಮಾನಸಿಕವಾಗಿ ನಿಮಗೆ ಸಿಕ್ಕಬೇಕಾದಂತಹ ಒಂದು ನೆಮ್ಮದಿ ಅಂತ ಹೇಳಬೇಕು. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಅಥವಾ ಪಠನ ಮಾಡಿ. ಶುಭವಾಗಿ. ಕುಂಭರಾಶಿ, ಆರೋಗ್ಯದಲ್ಲಿ ಏನೋ ಇದ್ದಕ್ಕಿದ್ದ ಹಾಗೆ ವ್ಯತ್ಯಾಸವಾಗಿಬಿಡುತ್ತೆ. ತುಂಬ ಭಯ ಕಾಡುತ್ತೆ. ನನಗೇನಾಗ್ಬಿಡುತ್ತೋ ಅನ್ನುವಂತಹ ಜೀವ ಭಯ ನಿಮ್ಮನ್ನು ಆಟಾಡಿಸ್ತಕ್ಕಂಥದ್ದು. ಶತ್ರುಗಳಿಂದ ಮೋಸವಾಗ್ತಕ್ಕಂತಹ ಸಾಧ್ಯತೆ ಇದೆ. ಎಚ್ಚರಿಕೆಯನ್ನು ವಹಿಸಿ. ಆ ಶತ್ರುಗಳು ನಿಮಗೆ ಮೋಸ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ. ನೀವು ಜಾಗೃತರಾಗಿರಬೇಕು. ನೀವು ಅಪವಾದಕ್ಕೆ ಒಳಗಾಗ್ತೀರಿ. ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪಿರ್ಬೋದು, ಅಥವಾ ನೀವು ತಪ್ಪನ್ನೇ ಮಾಡಿ ಅಪವಾದವನ್ನು ಹೊತ್ತುಕೊಳ್ಳಬಹುದು. ಮಕ್ಕಳ ವಿಚಾರದಲ್ಲಿ ಚಿಂತೆ ನಿಮಗೆ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಬಂಧುಗಳಲ್ಲಿ ಏನೋ ಒಂದು ರೀತಿಯ ವಿರಸ ಉಂಟಾಗುತ್ತೆ. ನಿಮ್ಮ ಸಮಸ್ಯೆಗೆ ಅಥವಾ ನೀವಿರತಕ್ಕಂತಹ ಯಾವುದೋ ಒಂದು ಪರಿಸ್ಥಿತಿಗೆ ಯಾರೂ ಕೂಡ ಸ್ಪಂದನೆಯನ್ನು ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಬೇಸರವಾಗುತ್ತೆ. ಕೈ ಹಾಕದಂತಹ ಕೆಲವು ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತೆ. ಮತ್ತೆ ಅದನ್ನು ನಾನು ಮಾಡ್ತೀನೋ ಇಲ್ಲವೋ ಅನ್ನುವಂತಹ ಅನುಮಾನ ನಿಮಗೆ ಹೆಚ್ಚಾಗುವಂಥದ್ದಾಗತ್ತೆ. ಹೀಗಾಗಿ ಮಾನಸಿಕವಾಗಿ ತುಂಬ ನೋವನ್ನು ಅನುಭವಿಸುವಂಥದ್ದು. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮಕ್ಕಳ ಜೀವನದಲ್ಲಿ ಸಮಸ್ಯೆ ಆಗುತ್ತೆ. ಮಕ್ಕಳಿಗೆ ಯಾವುದೋ ಒಂದು ಉದ್ಯೋಗವೋ ವಿದ್ಯಾಭ್ಯಾಸವೋ ಆಯಾ ವಯಸ್ಸಿಗೆ ಅನುಗುಣವಾದಂತಹ ವ್ಯವಸ್ಥೆಯನ್ನು ನೀವು ಮಾಡಿಕೊಟ್ಟಿರ್ತೀರಿ. ಅವರ ಜೀವನ ಮಧ್ಯದಲ್ಲಿ ಏನೋ ಸಮಸ್ಯೆಗಳು ಬರುತ್ತೆ, ಅಥವಾ ಅವರ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ, ಅಥವಾ ಇನ್ನೆಲ್ಲೋ ಗಲಾಟೆಯನ್ನು ಮಾಡ್ಕೊಂಡು ಬರ್ತಾರೆ, ಇನ್ಯಾವುದೋ ಸಮಸ್ಯೆಯನ್ನು ಹೊತ್ತು ಮನೆಗೆ ತರ್ತಾರೆ. ಇದು ನಿಮಗೆ ದೊಡ್ಡದಾದಂತಹ ಒಂದು ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಬಂಧುಗಳಿಂದ ಅಪಹಾಸ್ಯಕ್ಕೆ ಅವಕಾಶವಿದೆ. ಯಾಕೆ ಅಂತಂದರೆ ಬಂಧುಗಳ ಮಧ್ಯದಲ್ಲಿ ನಿಮ್ಮ ಮಕ್ಕಳನ್ನು ನೀವು ಹೊಗಳಿರಬಹುದು, ಅಥವಾ ಶ್ರೇಷ್ಠ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸಿರಬಹುದು. ಇವತ್ತು ಆ ಮಕ್ಕಳೇನಾದರೂ ಸಮಸ್ಯೆಯನ್ನು ಮಾಡಿದಾಗ ಅದನ್ನೇ ಮುಖ್ಯವಾಗಿ ಇಟ್ಟುಕೊಂಡು ನಿಮ್ಮ ಬಂಧುಗಳು ನಿಮ್ಮನ್ನು ಅಪಹಾಸ್ಯ ಮಾಡ್ತಾರೆ, ಟೀಕೆ ಮಾಡ್ತಾರೆ ಅನ್ನುವಂಥದ್ದಾಗತ್ತೆ. ವ್ಯಾವಹಾರಿಕವಾಗಿ ಉತ್ತಮವಾದಂತಹ ವಾತಾವರಣ ಇದೆ. ವ್ಯವಹಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದರ ಪಾಡಿಗೆ ಅದು ಒಳ್ಳೆಯ ರೀತಿಯಲ್ಲಿ ನಡೀತಾ ಇರತಕ್ಕಂಥದ್ದು. ಸ್ಥಿರಾಸ್ತಿಯನ್ನು ಖರೀದಿ ಮಾಡೋದ್ರ ಬಗ್ಗೆ ಚಿಂತನೆಗಳಿರುತ್ತೆ. ಹಳೆಯ ಮಿತ್ರರ ಭೇಟಿಯಿಂದ ಸಂತೋಷವಾಗುತ್ತೆ.
ನಿಮ್ಮ ಸಮಸ್ಯೆಗಳಿಗೆ ಒಂದಷ್ಟು ಪರಿಹಾರ ಅಂತ ಹೇಳಿ ಏನಾದರೂ ಸಿಕ್ಕಿದರೆ ಹಳೆಯ ಸ್ನೇಹಿತರಿಂದ ಅನ್ನುವಂಥದ್ದು. ಈ ದಿವಸ ಧರ್ಮ ಕಾರ್ಯಕ್ಕೆ ಹಣವನ್ನು ಖರ್ಚು ಮಾಡ್ತೀರಿ, ದೇವತಾ ಪೂಜೆಗೆ ಅಥವಾ ದೇವರ ದರ್ಶನಕ್ಕೆ, ಇನ್ಯಾವುದೋ ಮಠಮಾನ್ಯಕ್ಕೆ ಹೋಗತಕ್ಕಂಥದ್ದು, ಇದಕ್ಕೋಸ್ಕರವಾಗಿ ಹಣ ಖರ್ಚಾಗುವಂಥದ್ದು. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.